ಮಡಿವಾಳರ ಕುಲ ಕಸುಬು ಇನ್ನು ಮುಂದೆ ಅಪ್ಗ್ರೇಡ್ ಆಗುತ್ತೆ. ಬಟ್ಟೆ ಒಗೆಯಲು ಮಡಿವಾಳರಿಗೆ ವಾಷಿಂಗ್ ಮಷಿನ್ ಭಾಗ್ಯ. ವಾಷಿಂಗ್ ಮಷಿನ್ ಡ್ರೈಯರ್ ಒಳಗೊಂಡ ಘಟಕಗಳ ನಿರ್ಮಾಣ. 75 ಲಕ್ಷ ವೆಚ್ಚದಲ್ಲಿ ಮಡಿವಾಳರಿಗಾಗಿ ಆಧುನಿಕ ಲಾಂಡ್ರಿ ನಿರ್ಮಾಣ. ನಿರುದ್ಯೋಗಿ ಮಡಿವಾಳರಿಗೆ ಲಾಂಡ್ರಿ ಹೊಂದಲು 5 ಲಕ್ಷ ಸಾಲ. ಸವಿತಾ ಸಮಾಜದವರಿಗೆ ಸಿದ್ದರಾಮಯ್ಯ ಜಾಕ್ ಪಾಟ್ ಅನ್ನ ಕೊಟ್ಟಿದ್ದಾರೆ. ಸಲೂನ್ ತೆರೆಯಲು 4% ಬಡ್ಡಿ ದರದಲ್ಲಿ 10 ಸಾಲ ಸೌಲಭ್ಯ. ಎಸ್ ನಾಗೇಂದ್ರ ಸರ್, ಇದೀಗ ಕುಲ ಕಸುಬು ವಿಚಾರಕ್ಕೆ, ಮಡಿವಾಳರ ಕುಲ ಕಸುಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯ ಒಂದು ರೀತಿಯ ಜಾಕ್ ಪಾಟ್ ಅನ್ನ, ಅಂದ್ರೆ ವಾಷಿಂಗ್ ಮಿಷಿನ್ ವಿತರಣೆ ಆಗಿರ್ಬೋದು, ಡ್ರೈಯರ್ ವಿತರಣೆ ವಿಚಾರಕ್ಕೆ ಘಟಕಗಳ ನಿರ್ಮಾಣವನ್ನ ಮಾಡೋದಾಗಿ ಹೇಳಿದ್ದಾರೆ. ನೋಡಿ, ಇವತ್ತು ಅವ್ರು ಏನು ಹೇಳಿದ್ದಾರೆ ಅದು ಇಂಪ್ಲಿಮೆಂಟ್ ಆಗಬೇಕು. ಮೊದಲಾಗಿ ಬರೀ ಭಾಷಣ ಆಗಬಾರ್ದು. ಇದು ಇವತ್ತು ನಾವು ನೋಡ್ತಾ ಇದ್ದಲ್ಲ, ಬರೀ ಭಾಷಣಗಳು ಅಷ್ಟೇ. ಇವತ್ತು ನೋಡಿ, ಇವತ್ತೇನು ಹೇಳ್ತಾ ಇದ್ದಾರೆ ನಮ್ಮ ಹೈಕೋರ್ಟ್ ವಕೀಲರು ಹೇಳ್ದಂಗೆ 1959ರಲ್ಲಿ ಚುನಾವಣೆ ಯಾಕೆ ನಿಲ್ಲಿಸ್ತಾರೆ? ಅಲ್ಲಿ ನಡೀತಂಥ ಕೃತ್ಯಗಳು, ಅಪರಾಧಗಳು, ಮತ್ತು ಅಲ್ಲಿ ನಡೀತಂಥ ಸಂಘಟನೆಗಳು, ಅಲ್ಲಿಂದ ಬೆಂದಂಥ ವಿದ್ಯಾರ್ಥಿಗಳು, ನೊಂದಂಥ ವಿದ್ಯಾರ್ಥಿಗಳು, ಆತ್ಮಹತ್ಯೆಗಳು, ಸಾವುಗಳು, ನಾನಾ ರೀತಿಯಾದ ಕಾರಣಗಳಿಂದ ಅದನ್ನು ನಿಲ್ಲಿಸ್ತಾರೆ. ಇವತ್ತು ನೀವು ಯಾವ ಮಟ್ಟಿಗೆ ತರ್ತಾ ಇದ್ದೀರಿ ಅಂದರೆ, ಇವತ್ತು ಟೆಕ್ನಾಲಜಿಯಲ್ಲಿ ಏನೋ ಡೆವಲಪ್ಮೆಂಟ್ ಮಾಡಿ ಕಾಲದಲ್ಲಿದೆ ಅದಕ್ಕೇನೋ ಇಂಪ್ಲಿಮೆಂಟ್ ಮಾಡಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಂಗೆ ನಾವು ಸ್ಫೂರ್ತಿ ಕೊಡಬೇಕಂತ ಅದನ್ನು ನೋಡಿ ನೀವು ಚುನಾವಣೆ ತಂದು ಜಾತಿ ಕಟ್ತೀರಾ ಕಾಲೇಜುಗಳಲ್ಲಿ? ಇವತ್ತು ನಿಮ್ಮಲ್ಲಿರೋ ಜಾತಿಗಳು ಸಾಕಾಗ್ತಾ ಇಲ್ವಾ? ಕಾಲೇಜ್ ಇಟ್ಕೊಂಡು ಜಾತಿ ತಂದು ಚುನಾವಣೆಗಳು ತಂದು ಅತಿ ಹೆಚ್ಚು ಆತ್ಮಹತ್ಯೆಗಳು, ಕೊಲೆಗಳು, ಮರ್ಡರ್ಗಳು, ಮತ್ತು ರೇಪ್ಗಳು, ಮತ್ತು ಇನ್ನು ಏನಾಗಬೇಕಂತಿದೆಯೋ ಅವನ್ನೆಲ್ಲ ಮಾಡಬೇಕಂತ ಕಾಂಗ್ರೆಸ್ ನಿರ್ಧಾರ ಮಾಡ್ತಾಯಿದೆ. ಇವತ್ತು ನೀವು ಓದೋಂಥ ಮಕ್ಕಳಿಗೆ ನೀವು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ, ಓದೋಂಥ ಮಕ್ಕಳಿಗೆ ನೀವು ಪ್ರೇರಣೆ ಕೊಡಬೇಕಾಗಿದೆ. ಚುನಾವಣೆ ಅನ್ನೋದು ನೀವು ಕಾಲೇಜ್ ಮಟ್ಟದಲ್ಲಿ ಗುಣಮಟ್ಟದಿಂದ ನೀವು ಹುಟ್ಟಾಕ್ತಾ ಇದ್ದೀರಿ. ಎಲ್ಲಿ ಓದ್ತಾರೆ ನೀವು? ಒಂದು ಸತಿ ಎಲೆಕ್ಷನ್ ಚುನಾವಣೆ ಅಂತ ಬಂದಾಗ ಗ್ಯಾಂಗ್ ವಾರ್ಗಳಾಗ್ತವೆ. ಯಾರು ತಡಿತೀರಿ? ಗ್ಯಾಂಗ್ ವಾರ್ಗಳು ಮಾಡ್ತಿದ್ರಾ? ಇವತ್ತು ಹಂಗೆ ಹೈಕೋರ್ಟ್ ವಕೀಲರು ಹೇಳಿದ್ರು, JDS ಒಂದು ಪಕ್ಷ ಇರುತ್ತೆ, ಕಾಂಗ್ರೆಸ್ ಒಂದು ಪಕ್ಷ ಇರುತ್ತೆ, BJP ಒಂದು ಪಕ್ಷ ಇರುತ್ತೆ, ಇನ್ನಿತರ ಪಕ್ಷಗಳು ಇರ್ತವೆ. ಅಲ್ಲಿ ಏನಾಗುತ್ತೆ? ಗ್ಯಾಂಗ್ ವಾರ್ಗಳಾಗುತ್ತೆ. ಯಾರ ಮಕ್ಕಳು ಸಾಯ್ತಾರಲ್ಲಿ? ಶ್ರೀಮಂತರ ಮಕ್ಕಳ? ರಾಜಕಾರಣಿ ಮಕ್ಕಳ? ಬಡ ಮಕ್ಕಳು ಸಾಯ್ತಾರೆ. ಇಂಥದ್ದೆಲ್ಲ ಯಾಕೆ ತಲೆ ತುಂಬ್ತಾ ಇದ್ದೀರಿ ನೀವು? ಎಜುಕೇಶನ್, ಶಿಕ್ಷಣ ಕೊತ್ಕೊಡ್ರಿ, ಉಚಿತ ಮಾಡ್ರಿ. ನಿಮ್ಮ ಸರ್ಕಾರದಲ್ಲಿ ಎಜುಕೇಶನ್ ಉಚಿತ ಮಾಡಿ. ನಿಮ್ಮ ಯೋಗ್ಯತೆ ಇದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಕೊಡ್ರಿ. ಚುನಾವಣೆ ತಂದು ವಿಷ ಬೀಜ ಬಿತ್ತಿ ಇವತ್ತು ಓದಂತ ಮಕ್ಕಳಲ್ಲಿ ಗ್ಯಾಂಗ್ ವಾರ್ ಮಾಡಬೇಡಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತನಾಡೋದಾದ್ರೆ ಸರ್, ಅಂದ್ರೆ ವಾಷಿಂಗ್ ಮಿಷಿನ್ ವಿತರಣೆ ಮಾಡ್ತೀವಿ ಅಂದ್ರೆ ಘಟಕ ನಿರ್ಮಾಣವನ್ನ ಅಲ್ಲಿ ನಿರ್ಮಾಣ ಮಾಡ್ಕೊಡ್ತೀವಿ ಘಟಕವನ್ನ ಅನ್ನುವಂಥ ವಿಚಾರ. ನೋಡಿ ಮೇಡಮ್, ಇದನ್ನ ಒಳ್ಳೆ ವಿಚಾರ ಅಂದ್ರೆ ಸ್ವಾಗತ ಮಾಡೋಣ. ಯಾಕಂದ್ರೆ ಆ ಒಂದು ಸಮುದಾಯನ ಮೇಲೆ ತರೋಂಥ ಉಪಯೋಗ ಆಗ್ತಾ ಇದೆ. ಅದನ್ನ ಇಂಪ್ಲಿಮೆಂಟ್ ಮಾಡಿ, ಭಾಷಣ ಮಾಡಬೇಡಿ. ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿ ತೋರಿಸಿ. ನೀವು ಬರೀ ಹೇಳಿಕೆಗಳಾಗಿದ್ದಾವೆ. ಇವತ್ತು ನೀವು ಸಾಲ ಮಾಡಿರೋದು 2026ರಲ್ಲಿ 1,32,000 ಕೋಟಿ ಸಾಲ ಮಾಡಿದಿರಿ. ಅದನ್ನು ಕೂಡ ಗಾತ್ರ ಬಜೆಟ್ ಮಣ್ಣೆ ಮಾಡ್ತಾ ಇದ್ರಿ. ಉಳಿದಂಥ 1,31,000 ಕೋಟಿ ಬಾಕಿ ಇದೆ 2025. ಅದ್ರ ಶ್ವೇತಪತ್ರ ಕೊಡಿ. ನೀವು ಮಾಡಿದ್ರಲ್ಲ ಪರಿಪೂರ್ಣವಾದ ಯೋಜನೆಗಳು. ಗಾತ್ರ ಬಜೆಟ್ 4,16,000 ಕೋಟಿ, 1,31,000 ಕೋಟಿ ಬಾಕಿ ಇದೆ. ಯಾಕೆ ಉಪಯೋಗ ಮಾಡಿಲ್ಲ? ಯಾವ ಇಲಾಖೆಗಳು ಉಪಯೋಗ ಮಾಡಿಲ್ಲ? ಇವತ್ತು ನೀವು ವಿಧಾನಸೌಧದಲ್ಲಿ 55 ಕೋಟಿ ನೀವು ಅಭಿವೃದ್ಧಿ ಮಾಡೋ ಕ್ಷೇತ್ರ ಕೊಡ್ತೀನಿ ಅಂದರೆ, ಇವತ್ತು BJP ಶಾಸಕರು, JDS ಶಾಸಕರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ 50 ಕೋಟಿ ಅನುದಾನಕ್ಕೋಸ್ಕರ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ, ನಾವು ಅಭಿವೃದ್ಧಿ ಮಾಡಬೇಕು ಕ್ಷೇತ್ರಕ್ಕೆ ಅಂತೇಳಿ BJP ಶಾಸಕರು, JDS ಶಾಸಕರು